ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ನಿಮ್ಮ ಕನ್ನಡ ವಿಷಯದಲ್ಲಿ ಬರುವಂತಹ ಅತ್ಯಂತ 2 ಅಂಕದ ಪ್ರಮುಖ ಪ್ರಶ್ನೋತ್ತರಗಳನ್ನ ಕುರಿತು ಚರ್ಚೆ ಮಾಡೋಣ. ಇದು ಪಾರ್ಟ್ 1 ವಿಡಿಯೋ. ಸೊ 2 ಪಾರ್ಟಲ್ಲಿ 2 ಮಾರ್ಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇ ಭಾಗ ಇದು. ಮೊದಲನೇ ಪ್ರಶ್ನೆ, ಜಾಗತೀಕರಣ ಮತ್ತು ಸಂಸ್ಕೃತಿ ಗದ್ಯವನ್ನು ಬರೆದವರು ಯಾರು? ರಾಜೇಂದ್ರ ಚೆನ್ನಿ. ರಾಜೇಂದ್ರ ಚೆನ್ನಿ ಅವರು ಜನಿಸಿದ್ದು ಯಾವಾಗ? 1955 ಅಕ್ಟೋಬರ್ 21. ರಾಜೇಂದ್ರ ಚೆನ್ನಿ ಅವರ ಶಿಕ್ಷಣವೇನು? ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿ, ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದಿದ್ದಾರೆ. ರಾಜೇಂದ್ರ ಚೆನ್ನಿ ಅವರ 2 ಕೃತಿಗಳನ್ನು ಹೆಸರಿಸಿರಿ. ದೇವದಾಸಿ, ಒಂದು ಸಮಗ್ರ ಮಂಥನ. ರಾಜೇಂದ್ರ ಚೆನ್ನಿ ಅವರ 2 ಪ್ರಶಸ್ತಿಗಳನ್ನು ತಿಳಿಸಿರಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, GS ಪ್ರಶಸ್ತಿ. ರಾಜೇಂದ್ರ ಚೆನ್ನಿ ಅವರ ವೃತ್ತಿ ಯಾವುದು? ತಿಳಿಸಿ. ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹುಲಿ ಸವಾರಿ ಕಥೆಯನ್ನು ಬರೆದವರು ಯಾರು? ವಿವೇಕ್ ಶಾನಭಾಗ್. ವಿವೇಕ್ ಶಾನಭಾಗ್ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ. 1962 ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇವರು ಜನಿಸಿದ್ದಾರೆ. ವಿವೇಕ್ ಶಾನಭಾಗ್ ಅವರ 2 ಕಥಾ ಸಂಕಲನಗಳನ್ನು ತಿಳಿಸಿ. ಅಂಕುರ, ಲಂಗರು. ವಿವೇಕ್ ಶಾನಭಾಗ್ ಅವರ 2 ನಾಟಕಗಳನ್ನು ತಿಳಿಸಿ. ಸಕ್ಕರೆ ಗೊಂಬೆ, ಬಹುಮುಖಿ. ವಿವೇಕ್ ಶಾನಭಾಗ್ ಅವರ 2 ಕಾದಂಬರಿಗಳನ್ನು ಹೆಸರಿಸಿರಿ. ಇನ್ನೂ ಒಂದು ಊರು ಭಂಗ, ಒಂದು ಬದಿಯ ಕಡಲು. ಸಮಯವಿದೆಯೇ ಪಪ್ಪ ಪದ್ಯ ಬರೆದವರು ಯಾರು? ಸವಿತಾ ನಾಗಭೂಷಣ್. ಸವಿತಾ ನಾಗಭೂಷಣ್ ಅವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? 11 ಮೇ 1961ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು. ಸವಿತಾ ನಾಗಭೂಷಣ್ ಅವರ ಶಿಕ್ಷಣವೇನು? ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ವೋದಯ ಶಾಲೆಯಲ್ಲಿ ಪಡೆದರು. ಪದವಿಯನ್ನು ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದರು. ಸವಿತಾ ನಾಗಭೂಷಣ್ ಅವರ ವೃತ್ತಿಯನ್ನು ತಿಳಿಸಿ. 20 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸವಿತಾ ನಾಗಭೂಷಣ್ ಅವರ 2 ಕೃತಿಗಳನ್ನು ತಿಳಿಸಿ. ನಾ ಬರುತ್ತೇನೆ ಕೇಳು, ಆಕಾಶ ಮಲ್ಲಿಗೆ. ಸವಿತಾ ನಾಗಭೂಷಣ್ ಅವರ 2 ಪ್ರಶಸ್ತಿಗಳನ್ನು ಹೆಸರಿಸಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಕಾವ್ಯ ಪುರಸ್ಕಾರ ಪ್ರಶಸ್ತಿ. ಸವಿತಾ ನಾಗಭೂಷಣ್ ಅವರ 2 ಕವನಗಳನ್ನು ಹೆಸರಿಸಿರಿ. ನಾ ಬರುತ್ತೇನೆ ಕೇಳು, ಕಾಡುಗಳಲ್ಲಿ ಹೂಗಳು. ಮಹಿಳೆ ಮತ್ತು ಜಾಗತೀಕರಣ ಗದ್ಯ ಬರೆದವರು ಯಾರು? ವೆಂಕಟಗಿರಿ ದಳವಾಯಿ. ವೆಂಕಟಗಿರಿ ದಳವಾಯಿ ಅವರು ಯಾವಾಗ ಜನಿಸಿದರು? 21 ಜುಲೈ 1969ರಲ್ಲಿ ಜನಿಸಿದರು. ವೆಂಕಟಗಿರಿ ದಳವಾಯಿ ಅವರ ಶಿಕ್ಷಣವೇನು? MA, MPhil ಹಾಗೂ PhD ಪದವಿಯನ್ನು ಇವರು ಪಡೆದಿದ್ದಾರೆ. ವೆಂಕಟಗಿರಿ ದಳವಾಯಿ ಅವರ ವೃತ್ತಿ ಯಾವುದು? ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವೆಂಕಟಗಿರಿ ದಳವಾಯಿ ಅವರ 2 ಕೃತಿಗಳನ್ನು ಹೆಸರಿಸಿರಿ. ಅಪ್ರಮಾಣ, ಮೇಲೊಂದು ಗರುಡ. ವೆಂಕಟಗಿರಿ ದಳವಾಯಿ ಅವರ 2 ಕವನ ಸಂಕಲನಗಳನ್ನು ತಿಳಿಸಿ. ಅಪಮಾನಗಳು, ವಿರಾಮ. ವೆಂಕಟಗಿರಿ ದಳವಾಯಿ ಅವರ 2 ಪ್ರಶಸ್ತಿಗಳನ್ನು ತಿಳಿಸಿ. ಯುವ ಕವಿ ಪ್ರಶಸ್ತಿ, BM ಶ್ರೀ ಕಾವ್ಯ ಪ್ರಶಸ್ತಿ. ಸಮರ ವ್ಯಾಪಾರ ಮಮ್ದು ಮಗನೇ ಬರೆದ ಕವಿ ಯಾರು? ರನ್ನ. ರನ್ನನ ಜನನ ಮತ್ತು ಜನ್ಮಸ್ಥಳ ಯಾವುದು? ಕ್ರಿಸ್ತಶಕ 949, ಬಾಗಲಕೋಟೆ ಜಿಲ್ಲೆಯ ಮುಧೋಳ. ರನ್ನನ ವೃತ್ತಿ ಯಾವುದು? ಬಳೆಗಾರ ವೃತ್ತಿ ಮಾಡುತ್ತಿದ್ದನು. ರನ್ನನ ತಂದೆ ತಾಯಿ ಹೆಸರೇನು? ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ರನ್ನನ 2 ಕೃತಿಗಳನ್ನು ಹೆಸರಿಸಿ. ಗದಾಯುದ್ಧ, ಪರಶುರಾಮ ಚರಿತೆ. ಶಬ್ದವಲ್ಲದ ಯುದ್ಧ ಬರೆದವರು ಯಾರು? ಬರಗೂರು ರಾಮಚಂದ್ರಪ್ಪ. ಬರಗೂರು ರಾಮಚಂದ್ರಪ್ಪ ಅವರು ಜನನ ಮತ್ತು ಜನ್ಮಸ್ಥಳ ಯಾವುದು? 1946 ಅಕ್ಟೋಬರ್ 18ರಂದು ತುಮಕೂರು ಜಿಲ್ಲೆಯ ಬರಗೂರು ಗ್ರಾಮ. ಬರಗೂರು ರಾಮಚಂದ್ರಪ್ಪ ಅವರ ತಂದೆ ತಾಯಿ ಯಾರು? ತಂದೆ ರಂಗದಾಸಪ್ಪ, ತಾಯಿ ಕೆಂಚಮ್ಮ. ಬರಗೂರು ರಾಮಚಂದ್ರಪ್ಪ ಅವರ ವೃತ್ತಿ ಯಾವುದು? ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನದ ಕೇಂದ್ರ ಪ್ರಾಧ್ಯಾಪಕರಾಗಿ ಹಾಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವರ 2 ಕೃತಿಗಳನ್ನು ತಿಳಿಸಿ. ಒಂದೂರಿನ ಕಥೆಗಳು, ಕಪ್ಪು ನೆಲದ ಕೆಂಪು ಕಾಲು. ಬರಗೂರು ರಾಮಚಂದ್ರಪ್ಪ ಯಾವ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ? ಸುಂಟರ ಗಾಳಿ ಕೃತಿಗೆ ದೊರೆತಿದೆ. ಬರಗೂರು ರಾಮಚಂದ್ರಪ್ಪ ಅವರಿಗೆ ದೊರೆತ 2 ಪ್ರಶಸ್ತಿಗಳನ್ನು ತಿಳಿಸಿ. ನೃಪತುಂಗ ಸಾಹಿತ್ಯ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಬರಗೂರು ರಾಮಚಂದ್ರಪ್ಪ ಅವರು ಯಾವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಬರಗೂರು ರಾಮಚಂದ್ರಪ್ಪ ಅವರ ಶಿಕ್ಷಣವೇನು? BA ಪದವಿ ಹಾಗೂ MA ಪದವಿಯನ್ನು ಇವರು ಪಡೆದಿದ್ದಾರೆ. ಸೊ ಇವಿಷ್ಟು 2 ಅಂಕದ ಭಾಗ 1ರ ಪ್ರಶ್ನೋತ್ತರಗಳು. ಭಾಗ 2ರಲ್ಲಿ ಉಳಿದ ಪ್ರಶ್ನೋತ್ತರಗಳನ್ನ ಕೊಡ್ತೀವಿ. ಧನ್ಯವಾದಗಳು.